ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ, ಅಂದರೆ ಪ್ರೇಮಿಗಳು ನೀವೇನಾದರೂ ಪ್ರೇಮಿಸ್ತಾ ಇದ್ದರೆ, ಗಂಡಾಗಲಿ ಅಥವಾ ಹೆಣ್ಣಾಗಲಿ ನಿಮ್ಮ ಪ್ರೀತಿಗೆ ವಿರುದ್ಧವಾಗಿ ಅವರು ಏನಾದರೂ ನಡ್ಕೊಂಡು ಹೋಗ್ತಾ ಇದ್ದರೆ, ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ, ಒಟ್ಟು ಮನೆಯಲ್ಲಿ ಸಂಸಾರದ ತಾಪತ್ರಯಗಳು ಒಟ್ಟು ಏನೇ ಮಾಡಿದ್ರೂ ಕೂಡ ಸರಿ ಹೋಗ್ತಾ ಇಲ್ಲ, ಗಂಡ ಬೇರೆ ಕಡೆ ಹೋಗ್ತಾ ಇರೋಂಥದ್ದು ಅಥವಾ ಹೆಂಡತಿಗೆ ಬೇರೆ ಕಡೆ ಆಕರ್ಷಣೆ ಆಗ್ತಾ ಇರೋಂಥದ್ದು, ಈ ರೀತಿಯಾದಂತಹ ಒಂದು ಸರ್ವ ಸಮಸ್ಯೆಗಳಿಗೆ ಒಂದೇ ಒಂದು ಶೀಘ್ರವಾದಂತಹ ಒಂದು ಸುಲಭವಾದ ಪರಿಹಾರ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಹೃದಯ ಮಮ ವಶಂ ಆಕರ್ಷಯ ಆಕರ್ಷಯ ಸ್ವಾಹ. ಇಲ್ಲಿ ಕಾಣ್ತಾ ಇದ್ದಾರ ವೀಕ್ಷಕರೇ, ಈ ಡಿಸ್ಪ್ಲೇನಲ್ಲಿ ಇರುವಂತಹ ಈ ಒಂದು ಅತ್ಯದ್ಭುತವಾದಂತಹ ಸರಳವಾದಂತಹ ವಶೀಕರಣ ಮಂತ್ರವನ್ನು ಇವತ್ತು ನೀವು ಏನು ಮಾಡಬೇಕಪ್ಪ, ಇಷ್ಟಪಟ್ಟಂಥವ್ರು ನಮ್ಮ ಬಳಿ ಬರಬೇಕು, ಅವ್ರನ್ನ ಹೇಗಾದರೂ ಮಾಡಿ ನಾವು ಪಡ್ಕೊಳ್ಬೇಕು ಅನ್ನೋಂಥ ಹಂಬಲ ನಿಮ್ಮಲ್ಲಿ ಇದ್ದರೆ, ದಾಂಪತ್ಯ ಜೀವನ ನಿಮ್ಮದು ಸರಿ ಹೋಗಬೇಕು ಅನ್ನೋಂಥದ್ದಾದರೆ, ಈ ಒಂದು ಸರಳ ತಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ನೀವು ಒಂದು 5 ಗಂಟೆ ಅಥವಾ 5:30ಕ್ಕೆ ಬೆಳಗಿನ ಜಾವ ಎದ್ದು ಪ್ರಾತಃ ಕಾಲದಲ್ಲಿ ಒಂದು ಸ್ನಾನ, ನಿಮ್ಮ ನಿತ್ಯಾದಿ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ಆಯಿತಾ? ಸ್ನಾನ ನಿತ್ಯಾದಿ ಕಾರ್ಯಗಳನ್ನು ಮುಗಿಸ್ಕೊಂಡು ನೀವು ಒಂದು ಪ್ರಶಾಂತವಾದಂತಹ ಸ್ಥಳ, ನಿಮ್ಮ ಮನೆಯಲ್ಲಿಯೇ ನಿಮಗೆ ಅನುಕೂಲಕರವಾಗಿರುವಂತಹ ಒಂದು ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ವೀಕ್ಷಕರೇ, ಈ ಒಂದು ಮಂತ್ರ ನಾನು ನಿಮಗೆ ತೋರಿಸ್ತಾ ಇರೋಂಥ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಮಂತ್ರ ಓಂ ಹ್ರೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯಂ ಮುಖಹೃದಯಂ ಮಮ ವಶಂ ಆಕರ್ಷಯ ಆಕರ್ಷಯ ಸ್ವಾಹ ಅನ್ನಂತಹ ಈ ಒಂದು ಅತ್ಯದ್ಭುತವಾದಂತಹ ವಶೀಕರಣ ಮಂತ್ರವನ್ನು 18 ಬಾರಿ, ಆಯಿತಾ, 18 ಬಾರಿ ನಿಮ್ಮ ಮನೆಯಲ್ಲಿ ಒಂದು ಪ್ರಶಾಂತವಾದಂಥ ಸ್ಥಳದಲ್ಲಿ ಕುಳಿತುಕೊಂಡು ನೀವೀಗ ಧ್ಯಾನ ಒಂದು ಮುದ್ರೆಯಲ್ಲಿ ಕುಳಿತುಕೊಳ್ಬೇಕಾಗ್ತದೆ. ಆ ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಂಡು ನೀವು ಇಷ್ಟಪಟ್ಟಂಥವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಬೇರೆ ಯಾವುದೇ ಥರದ ಆಲೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಬೇಕಾದ್ರೆ ಬೇರೆ ಯಾವುದೇ ಥರದ ಒಂದು ಲೌಕಿಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಾಗಲಿ ನಿಮ್ಮ ತಲೆಯಲ್ಲಾಗಲಿ ಇರಕೂಡ್ದು. ನೀವು ಬಿಟ್ಟೋಗಿರೋಂಥ, ಅಂದರೆ ನಿಮ್ಮನ್ನು ಬಿಟ್ಟೋಗಿರೋಂತಹ ವ್ಯಕ್ತಿ ಏನಿದ್ದಾನೆ ಆತನ ಮುಖಚಹರೆಯನ್ನು ನೆನೆಸ್ಕೊಳ್ತಾ ನೀವು 18 ಬಾರಿ ಒಂದೇ ಮನಸ್ಸಿನಿಂದ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ನೋಡಿ ವೀಕ್ಷಕರೇ, ಅವನು ಯಾರು ಎಲ್ಲೇ ಇರಲಿ, ಅಥವಾ ಅವನು ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ, ಯಾರೇ ಆಗಿದ್ರೂ ಕೂಡ ನಿಮ್ಮ ಬಳಿ ಬರೋದರಲ್ಲಿ ಯಾವುದೇ ಥರದ ಸಂಶಯವಿಲ್ಲ. ಆಯಿತಾ? ಇದನ್ನು ಕೆಟ್ಟ ರೀತಿಯಲ್ಲಿ ದಯವಿಟ್ಟು ಬಳಸ್ಕೊಳ್ಳಿಕ್ಕೆ ಹೋಗಬೇಡಿ. ಇಂಥದ್ದನ್ನೆಲ್ಲ ನಿಮ್ಮ ಪ್ರೀತಿ ನಿಜವಾಗ್ಲೂ ಪ್ರೀತಿನಲ್ಲಿ ನೀವು ಮನಸ್ಸು ಮಾಡಿ, ನೀವು ತುಂಬ ನೊಂದು ಅದರಿಂದ ನೀವು ಬೆಂದು ಏನಾದರೂ ಒಟ್ಟು ನೀವು ಅದರಿಂದ ತುಂಬ ನಿಮ್ಗೆ ಏನಾದರೂ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ, ಇವನು ನನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋಂಥದ್ದು ನಿಮ್ಗೆ ಏನಾದರೂ ಕಾಡಿಸ್ತಾ ಇದ್ದರೆ, ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಸಂಸಾರದಲ್ಲಿ ಒಟ್ಟು ಏನೋ ಒಂದು ಇನ್ಬ್ಯಾಲೆನ್ಸ್ ಆಗ್ತಾ ಇದೆ, ಅಂಥವರು ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಿ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿ ಒಂದು 18 ಬಾರಿ ಮನಸ್ಸಿನಲ್ಲಿ ಒಂದೇ ಒಂದು ಮನಸ್ಸಿನಲ್ಲಿ ಪಠನೆಯನ್ನು ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನೀವು ಬಿಟ್ಟೋಗಿರೋಂಥವ್ರು ಅವರು ಎಲ್ಲೇ ಇರಲಿ, ಯಾವುದೇ ಜಾಗ ಇರಲಿ, ಖಂಡಿತವಾಗ್ಲೂ ನೀವು ಅವರನ್ನು ಮರಳಿ ಪಡೆಯೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ನೀವು ಅದನ್ನು ಶೇರ್ ಕೂಡ ಮಾಡ್ಬೋದು ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.